ಇದು ಓಕೆನಾ? ಹಾಂ ಓಕೆ. ಇನ್ನೇನಾದರೂ ಬೇಕಂದ್ರೆ ಹೇಳು, ಓಕೆನಾ? ಸಾರಿ. ಇಟ್ಸ್ ಓಕೆ ಲಕ್ಕಿ. ಯಾಕೆ ಹೊಡೆದ್ಯೆ? ಯಾಕೋ ಆ ಹುಡುಗಿನ ಅಷ್ಟೊಂದು ಗೊಗ್ಗರಿತಿದ್ಯಾ? ಅವಾಗ ನೀನು ಹಂಗೆ ಮಾಡಿದ್ಕೆ ಇವಾಗ ನಾನು ಮೇಡಮ್ನ ಕೂಲ್ ಮಾಡ್ತಾ ಇದ್ದೀನಿ. ಆದ್ರೂ ಹಂಗೆ ಮಾಡಬೇಡ. ಯಾಕೆ ಮಾಡಬಾರ್ದು? ಲಕ್ಕಿ ನಮ್ಗೇನಾದರೂ ಹೇಳ್ತಾ ಇದ್ದಾಳ? ಏನೂ ಅಂತ ಇಲ್ಲ, ನೀನು ತಿನ್ನು, ನಾನು ನೋಡ್ಕೋತೀನಿ. ನೀನೇನೋ ನೋಡ್ಕೊಳ್ಳೋದು? ಮೊದಲು ನಾನು ಹೇಳಿದ ಕೆಲಸ ಮಾಡ. ಮೊದಲು ನಾನು ಯಾಕೆ ಮಾಡಬಾರ್ದಂತ ಹೇಳು, ಆಗ ನಾನು ಮಾಡಲ್ಲ. ಯಾಕಂದರೆ ವಿಜಯ್ ಕೂಡ ಮಿಸ್ಟೇಕ್ ಮಾಡಿ ಸಾರಿ ಹೇಳಿಲ್ಲ. ಅದಕ್ಕೆ ಏನು ಮಾಡ್ದ? ರಾತ್ರಿ ಎಲ್ಲ ಚಳಿಲಿ ಕುತ್ಕೊಂಡು ಫೋನಲ್ಲಿ ಮಾತಾಡ್ತಿದ್ರೆ ಮಧ್ಯದಲ್ಲೇ ಮಲ್ಕೊಬಿಟ್ಟ. ಬೆಳಗ್ಗೆ ಸಾರಿ ಕೂಡ ಕೇಳಿಲ್ಲ. ದೊಡ್ಡ ಪ್ರಾಬ್ಲಮ್ಮೇ. ಆದರೆ ವಿಜಯ್ ತಪ್ಪು ಮಾಡಿದ್ದೀನಿ ಅಂತ ಅನ್ಕೊಂಡಿಲ್ವೇನು, ಅದಕ್ಕೆ ಸಾರಿ ಕೇಳಿಲ್ಲ ಅನ್ಸುತ್ತೆ. ಹಾಗೇಗ ಅನ್ಕೋತಾನೆ? ತಪ್ಪು ಮಾಡಿದನಲ್ವಾ? ಅಂದರೆ ಪಾಪ ಅವ್ನ ಟೆನ್ಷನ್ ಅವನಿಗೆ, ಅದು ನಮಗೆ ಗೊತ್ತಿಲ್ಲ ಅಲ್ವಾ. ಪಾಪ ಮಲ್ಕೊಂಡು ಬಿಟ್ಟಿರ್ತಾನೋ ಏನೋ. ನನ್ನಂಗೆ ಖಾಲಿಯಾಗಿ ಕುಂತಿಲ್ವಲ್ಲ, ಜಾಬ್ ಮಾಡ್ತಾ ಇದ್ದಾನೆ. ನಿಜಾನೇ ಕಣು. ಅದು ಅಲ್ಲದೆ ವಿಜಯ್ ಅಮ್ಮ ಹುಷಾರೇ ಇಲ್ಲ. ಇದು ಇನ್ನೊಂದು ಟೆನ್ಷನ್. ವಿಜಯ್ ಅವ್ರ ಅಮ್ಮಂಗ? ಆಗಿದ್ರೆ ನೀನು ಆಂಟಿ ಹತ್ರ ಇರ್ಬೇಕಲ್ವಾ? ನಾನಾ? ಯಾಕೆ? ಯಾಕಂದ್ರೆ ಇವಾಗ ವಿಜಯ್ ಇಲ್ವಲ್ಲ. ಹೌದು. ಆಂಟಿಗೆ ಹುಷಾರಿಲ್ಲ ಅಂದ್ರೆ ನೀನೇ ತಾನೇ ನೋಡ್ಕೋಬೇಕು. ಹಾಗಂತೀಯ? ಹಾಗೆ ಅಬ್ಬಾ, ನಾನು ಹೇಳ್ತಿರ್ಲಿಲ್ಲ ಅಂದ್ರೆ ಏನಾಗ್ತಿದ್ಯೋ ಏನೋ. ಇವೇ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು. ಅದು ಕಮ್ಮಿ ಆಗಲ್ವಲ್ಲ. ಹಾಯ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ವೀಕ್ ನಾವು ಇಂಡಸ್ಟ್ರಿಯಲ್ ಟೂರ್ ಹೋಗ್ತಾ ಇದ್ದೀವಿ. ಕನ್ಫರ್ಮೇಷನ್ಗೋಸ್ಕರ ಇಂಟ್ರೆಸ್ಟ್ ಇರೋರು ಎಲ್ಲರೂ ನೇಮ್ ಕೊಡಿ. ಯಾಕೆ ಕಾವ್ಯ, ನೀನು ಬರ್ತಾ ಇಲ್ವಾ? ಸರ್, ನಾನು ಒಂದ್ಸಲಿ ಮನೇಲಿ ಕೇಳಿ ನಾಳೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಆಲ್. ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ, ಕರಿಮಣಿ ಮಾಲಿಕ ನೀನಲ್ಲ. ನಿನ್ ಕೆಲ್ಸನೇ ಚೆನ್ನಾಗಿದೆ ಬಾಸು, ಆರಾಮಾಗಿದ್ಯಾ? ಅಷ್ಟಕ್ಕೂ ನಿಂಗೇನಾಯ್ತು? ನಮ್ಮ ಆಫೀಸಲ್ಲಿ ನಾಯಿಗೆ ರುಗ್ದಂಗೆ ರುಗ್ತಾವ್ರು ಬಾಸು. ನಿನ್ನೆವರೆಗೂ ಒಂದೇ ಸಮ ಬ್ಯಾಟಿಂಗ್. ಸ್ಟಾರ್ಟಿಂಗಲ್ಲಿ ಹಾಗೆ ಬಿಡು, ಆಮೇಲೆ ಕಮ್ಮಿ ಆಗುತ್ತಾ? ಇಲ್ಲ, ಅಭ್ಯಾಸ ಆಗೋಗುತ್ತೆ. ನನ್ನೇ ನೋಡ್ತಿಲ್ವಾ, ದಿನ ನಾನು ಮ್ಯಾನೇಜ್ ಮಾಡ್ತಾ ಇರೋದೆ. ನಿನ್ ಜೊತೆನೇ ಇರ್ತೀನಲ್ಲ, ನಿಧಾನ ಕಲ್ತ್ಕೋತೀನಿ. ಮೊದಲು ಫ್ರೆಶ್ ಆಗಿ ಬರ್ತೀನಿ, ಸ್ನಾನ ಮಾಡಿ 2 ದಿನ ಆಯ್ತು. ಮೊದ್ಲೋಗ ಕೆಲಸ ಮಾಡು. ಹಲೋ. ಹಾಯ್ ಕಾವ್ಯ. ಅಣ್ಣ, ವಿಜಯ್ ಇಲ್ವಾ? ಇವಾಗ ತಾನೇ ಸ್ನಾನ ಮಾಡಕ್ ಹೋದ. ಏನು ಈ ಟೈಮ್ ಅಲ್ಲ? ಹೌದು. ನಿಮ್ಮ ಹುಡುಗಂಗೆ ಸ್ನಾನ ಮಾಡಕ್ ಟೈಮ್ ಕೂಡ ಕೊಡ್ತಿಲ್ಲ ಆಫೀಸಲ್ಲಿ, ಫುಲ್ ವರ್ಕು. ಈಗೋ ಈ ಗ್ಯಾಪ್ ಸಿಕ್ಕಿ ಸ್ನಾನ ಮಾಡಕ್ ಹೋದ. ತುಂಬಾ ಸುಸ್ತಾಗಿರ್ತಾನೆ ಅನ್ಸುತ್ತಲ್ಲ ಆಫೀಸಿಂದ ಬರೋ ಅಷ್ಟರಲ್ಲಿ. ಅದು ಆಬ್ವಿಯಸ್ಲಿ ಇರೋದೇ ಅಲ್ವಾ. ಅದ್ ಸರಿ, ಆಫೀಸ್ ಆದ್ಮೇಲೆ ನಿನ್ ಜೊತೆ ಸರಿಯಾಗಿ ಮಾತಾಡ್ತಾ ಅಲ್ವಾ? ಅಯ್ಯೋ ಹಾಗೇನಿಲ್ಲ, ಅವನು ಟ್ರೈ ಮಾಡ್ತಿದ್ದಾನೆ, ನಾನೇ ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ. ಓ, ಆಗೋ ನಿಮ್ ಹುಡುಗ ಬಂದ. ಕಾವ್ಯ. ಓ, ಏನ್ ಹೇಳ್ತಿದ್ರು ಬಾಸು? ನೀವೆಷ್ಟು ಬ್ಯುಸಿಯಾಗಿದ್ದೀರಾ ಅಂತ ಹೇಳ್ತಿದ್ದಾರೆ.
ಅದೇನಿಲ್ಲಪ್ಪ, ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು ಅಷ್ಟೇ. ಹೌದು, ಆಂಟಿ ಈಗ ಹೇಗಿದ್ದಾರೆ? ಇವಾಗ ಆಲ್ ಓಕೆ. ಅಲ್ಲ, ನಾನು ಒಂದ್ಸರಿ ಆಂಟಿ ಹತ್ರ ಹೋಗೋಣ ಅನ್ಕೊಂಡಿದ್ದೀನಿ. ಏನಂತೀಯ? ನಿಜವಾಗ್ಲೂನಾ? ನಿಜವಾಗ್ಲೂ. ನಾಳೆ ಹೇಗಿದ್ರು ಸಂಡೆ, ಖಾಲಿನೇ ಇರ್ತೀನಿ. ಆಂಟಿ ಹತ್ರ ಹೋಗಿ ಏನಾದರೂ ಹೆಲ್ಪ್ ಮಾಡೋಣ ಅನ್ಕೊಂಡಿದ್ದೀನಿ. ಹಾಗೆ ನೀನು ಆಂಟಿಗೆ ಏನಿಷ್ಟ ಅಂತ ಹೇಳಿದ್ರೆ ಮಾಡ್ಕೊಂಡು ಹೋಗ್ತೀನಿ. ಇದೆಲ್ಲ ಮಾಡ್ತೀಯಾ? ನಾನಂತೂ ನಂಬಲ್ಲ. ನಿನ್ನ ಆ ಲೋಕಿ ಮೇಲೆ ನಂಬಿಕೆ ಇರುತ್ತೆ, ಆದರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವ ನಿಂಗೆ? ಆದರೂ ಸರಿ, ನೀನು ನಂಬು ಬಿಡು. ಆಂಟಿಗೆ ಏನಿಷ್ಟನೋ ಹೇಳು, ಅದಾದ್ಮೇಲೆ ನಿನ್ನ ಹತ್ರ ಏನು ಕೆಲಸ ಇಲ್ಲ. ಅಮ್ಮಂಗೆ ಗುಲಾಬ್ ಜಾಮೂನ್ ಇಷ್ಟ. ನಿಂಗೆ ಮಾಡಕ್ ಬರುತ್ತಾ ಅಷ್ಟಕ್ಕೂ? ಬರುತ್ತೆ, ಬರಲಿಲ್ಲ ಅಂದರೆ ಕಲ್ತ್ಕೊಂಡು ಮಾಡ್ಕೊಂಡು ಹೋಗ್ತೀನಿ. ಹಂಗೆ ಹೇಳ್ತಿದ್ಯಾ ಅಂದರೆ ಖಂಡಿತ ಬರಲ್ಲ. ಸರಿ, ನೋಡೋಣ, ತಗೊಂಡು ಹೋಗ್ತೀಯೋ ಇಲ್ವೋ? ಹಾಂ, ನೋಡ್ತಾ ಇರು. ಕಾವ್ಯ, ಹಾಯ್ ಆಂಟಿ. ಒಳಗಡೆ ಬಾಮ್ಮ. ಆಂಟಿ, ನಿಮ್ಗೆ ಗುಲಾಬ್ ಜಾಮೂನ್ ಅಂದರೆ ಇಷ್ಟ ಅಂತಲ್ಲ, ನಾನೇ ಮಾಡ್ಕೊಂಡು ತಗೊಬಂದಿದ್ದೀನಿ. ಹೌದಾ? ಕೊಡಿಲಿ, ಆಮೇಲೆ ತಿಂತೀನಿ. ಆಂಟಿ, ಅಡುಗೆ ಮಾಡ್ತಿದ್ದೀರಾ? ಹಾ, ಇವಾಗ ತಾನೇ ಶುರು ಮಾಡಿದೆ. ನೀನು ಕೂಡ ಬಂದಿದ್ಯಲ್ವಾ, ಊಟ ಮಾಡ್ಕೊಂಡು ಹೋಗು. ಹೋಗ್ಲಿ, ಇವತ್ತು ನಾನು ಮಾಡ್ಲಾ? ನೀನು ಮಾಡ್ತೀಯಾ? ಹಾಂ ಆಂಟಿ, ನೀವು ರಿಲ್ಯಾಕ್ಸ್ ಆಗಿ. ನಿಜ ಆಂಟಿ, ನಾನು ಚೆನ್ನಾಗಿ ಮಾಡ್ತೀನಿ. ಬೇಕಂದ್ರೆ ಆ ಗುಲಾಬ್ ಜಾಮೂನ್ ತಿಂದು ನೋಡಿ. ಸರಿ, ನೀನೇ ಮಾಡಮ್ಮ. ಆಂಟಿ, ಏನೋ ಥೈರಾಯ್ಡ್ ಪ್ರಾಬ್ಲಮ್ ಅಂತೆ, ಇವಾಗ ಹೇಗಿದೆ ಹೆಲ್ತ್? ಇವಾಗ ಚೆನ್ನಾಗೇ ಇದ್ದೀನಿ. ಮೊನ್ನೆ ತೀರಾ ಹುಷಾರಿಲ್ಲದೆ ಇದ್ದಾಗ ನಿಮ್ಮಮ್ಮ ಬಂದು ಹೆಲ್ಪ್ ಮಾಡಿದ್ರು. ಹೌದಂತೆ, ಅಮ್ಮ ಹೇಳಿದ್ರು. ಆಂಟಿ, ನೆಕ್ಸ್ಟ್ ಟೈಮ್ ನಿಮ್ಗೇನಾದರೂ ಆದರೆ ನನ್ನ ಕರೀರಿ. ಕಾಲೇಜ್ ಇಲ್ಲ ಅಂದರೆ ನಾನು ತುಂಬ ಫ್ರೀ. ಸರಿ. ಸಾಕು. ಹೌದು, ನೀನು ಬಂದಿದ್ದವನು ಗೊತ್ತಾ? ಹೇಳ್ದೆ ಆಂಟಿ, ಆದರೆ ನಿಮ್ಮ ಮಗ ನಂಬಲೇ ಇಲ್ಲ. ನೀನೆಲ್ಲ ಹೋಗ್ತೀಯಾ ಅಂತ ರೇಗಿಸ್ತಾ. ಅವನು ಹಾಗೇನಮ್ಮ, ಎಲ್ಲರನ್ನೂ ಹಾಗೆ ರೇಗಿಸ್ತಾನೆ. ಎಲ್ರಿಗಿಂತ ನನ್ನ ಸ್ವಲ್ಪ ಜಾಸ್ತಿನೇ ರೇಗಿಸ್ತಾನೆ. ಯಾಕೆ ಗೊತ್ತಾ, ನೀನಂದರೆ ಅವನಿಗೆ ತುಂಬ ಇಷ್ಟ. ನಿಮ್ಗೆ ಹೇಳಿದ್ನ ಆಂಟಿ ನಾನಂದರೆ ತುಂಬ ಇಷ್ಟ ಅಂತ? ಹೇಳಿಲ್ಲ, ಆದರೂ ಗೊತ್ತಾಗುತ್ತೆ. ಅವನಿಗೆ ನಾನಂದರೆ ಎಷ್ಟು ಇಷ್ಟನೋ ನೀನಂದರೆ ಕೂಡ ಅಷ್ಟೇ ಇಷ್ಟ. ನಿಮ್ಮಷ್ಟು ಬೇಡ ಆಂಟಿ, ನಿಮ್ಮ ನೆಕ್ಸ್ಟ್ ಪ್ಲೇಸ್ ಕೊಟ್ಟರೆ ನಂಗೆ ಸಾಕು. ಮದುವೆ ಆದಮೇಲೆ ಫಸ್ಟ್ ಪ್ಲೇಸ್ ಹೆಂಗಿದ್ರು ನಿನಗೇನೆ ಬಿಡು. ಚಾನ್ಸೇ ಇಲ್ಲ. ಯಾವತ್ತಿದ್ರೂ ನೀವೇ ಫಸ್ಟ್, ಅದು ಯಾವತ್ತಿಗೂ ಬದಲಾಗಲ್ಲ. ಆಂಟಿ, ಗುಲಾಬ್ ಜಾಮೂನ್ ತಗೊಂಡು ಬರಲಾ? ಹಾ, ತಗೋಬಾ. ಹಾ. ನಿಜ ಹೇಳು, ಇದು ನೀನು ಮಾಡಿಲ್ಲ ಅಲ್ವಾ? ಅಂದರೆ ಆಂಟಿ, ಮನೇಲಿ ಮಾಡೋಕ್ಕಾಗಲಿಲ್ಲ. ಯಾರಿಗೋಸ್ಕರ ಮಾಡ್ತಿದ್ದೀನಿ ಅಂತ ಡೌಟ್ ಬರುತ್ತೆ ಅಂತ ಸೇಫರ್ ಸೈಡ್ಗೆ ಹೊರಗಡೆಯಿಂದ ತರಿಸ್ದೆ. ಮತ್ತೆ ಅಷ್ಟು ಕಾನ್ಫಿಡೆಂಟಾಗಿ ಹೇಗೆ ಹೇಳಿದೆ ತಿನ್ನೋಡಿ ಅಂತ? ಅಂದರೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ರೆ ನೀವು ತಿಂದೇನೆ ಒಪ್ಕೊಂಡು ಬಿಡ್ತೀರಾ ಅಂತ. ತುಂಬ ಚುರುಕಾಗಿದೆಯಾ ನೀನು. ಆಂಟಿ, ಇದ್ರಲ್ಲಿ ನಾನು ನಂಬರ್ ಫೀಡ್ ಮಾಡ್ತಿದ್ದೀನಿ. ನಿಮಗೆ ನೆಕ್ಸ್ಟ್ ಟೈಮ್ ಏನಾದರೂ ಬೇಕಿದ್ರೆ, ಹೆಲ್ತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ವಿಜಯ್ಗಿಂತ ಮೊದಲು ಫಸ್ಟ್ ನನಗೆ ಕಾಲ್ ಮಾಡಿ. ನಿಮಗೆ ಬೋರ್ ಆದರೂ ನನ್ನ ಕರೀರಿ, ಪರವಾಗಿಲ್ಲ. ಹೊಸ ಮೊಬೈಲ್ ತೊಗೊಂಡಿದ್ದೀನಿ, ಇಬ್ಬರು ಸೇರಿ ಗೇಮ್ ಆಡ್ಬೋದು. ಸರಿ ಸರಿ ಆಂಟಿ, ನಾನು ಬರ್ತೀನಿ. ಹಾಂ, ಸರಿ.
ಅಮ್ಮ, ಎಲ್ಗೆ ಹೋಗಿದ್ದೆ ವಿಜಯ್? ಮತ್ತೆ ನಿಮ್ಮ ಆಫೀಸ್ ಅವರು ಕೆಲಸ ಕೊಟ್ರಾ ಏನು? ಇಲ್ಲ ಬಾಸು, ಸ್ಯಾಲ್ರಿ ಆಯ್ತಲ್ಲ, ಸ್ವಲ್ಪ ಅಮ್ಮಂಗೆ ಕಳಿಸಿ ಮಿಕ್ಕಿದ್ದು ವಿತ್ಡ್ರಾ ಮಾಡ್ಕೊಂಡು ಬರ್ತಾ ಇದ್ದೀನಿ. ವಿತ್ಡ್ರಾ ಮಾಡ್ಕೊಂಡ? ವಿತ್ಡ್ರಾ ಯಾಕೆ ಮಾಡಿದೆ? ಬ್ಯಾಂಕಲ್ಲೇ ಇದ್ದಿದ್ರೆ ಸೇಫ್ ಇರ್ತಿತ್ತಲ್ವಾ? ನಮಗೆ ಬೇಕಾದಾಗ ಫೋನ್ ಪೇನೋ ಗೂಗಲ್ ಪೇನೋ ಯೂಸ್ ಮಾಡಿದ್ರೆ ಸರಿ ಹೋಗ್ತಿತ್ತು. ನಾನು ಹಂಗೆ ಮಾಡಿದ್ರೆ ಆ ಫೀಲ್ ಬರಲ್ಲ ಬಾಸು. ಫೀಲಾ? ಏನು ಫೀಲು? ಇವಾಗ ನಮ್ಮ ಅಕೌಂಟಲ್ಲಿ 10,000 ಇದೆ ಅಂತ ಅನ್ಕೋ. ಇದೆ ಅಂತ ಅನ್ಕೋತೀವಿ. ಅದೇ ನಮ್ಮ ಪರ್ಸಲ್ಲಿ 10,000 ಇದ್ರೆ 10,000 ನಮ್ಮ ಹತ್ರ ಇದೆ ಅಂತ ಅನ್ಕೋತೀವಲ್ವಾ? ಯಾವನಾದ್ರೂ ಹೊಡ್ಕೊಂಡು ಹೋದ್ರೆ ಇನ್ನೂ ಸಾಕಾದಾಗ ಅನ್ಸುತ್ತೆ. ಏನು? ಏನಿಲ್ಲ, ನೀನೇನೋ ಹೇಳ್ತಿದ್ಯಲ್ಲ, ಹೇಳು. ಅಂದ್ರೆ ನಮ್ಮ ಅಕೌಂಟಲ್ಲಿ ದುಡ್ಡಿದೆ ಅಂತ ಅನ್ಕೋ. ಯಾವಾಗಂದ್ರೆ ಅವಾಗ ಎಷ್ಟಂದ್ರೆ ಎಷ್ಟು ಗೂಗಲ್ ಪೇ ಅಂತೆ, ಫೋನ್ ಪೇ ಅಂತೆ ಬಳಸ್ಕೊಂಡ್ಬಿಡ್ತೀವಿ. ಬಂದ್ ಸ್ಯಾಲ್ರಿ ಬಂದಂಗೆ ಹೋಗ್ಬಿಡುತ್ತೆ. ಅದೇ ಸ್ಯಾಲ್ರಿ ನಮ್ಮ ಕೈಲಿರುತ್ತೆ ಅನ್ಕೋ, ನೋಡ್ ಖರ್ಚು ಮಾಡ್ತೀವಲ್ವಾ? ಅದು ಕೂಡ ಕರೆಕ್ಟೇನೆ. ಲಾಸ್ಟ್ ಸ್ಯಾಲ್ರಿಲಿ ದುಡ್ಡು ಸಿಕ್ಕಿದ್ದೆ, ಮನೆಗೆ ಬೇಕಿದ್ದ ಸಾಮಾನೆಲ್ಲ ತಗೊಂಡೆ. ಈ ಸರಿ ಅಮ್ಮನಿಗೆ ಏನಾದ್ರು ಒಳ್ಳೆ ಗಿಫ್ಟ್ ಕೊಡಬೇಕು. ಮತ್ತೆ ಕಾವಿನ್ಗೇನು ಗಿಫ್ಟ್ ಕೊಟ್ಟಿಲ್ವಾ ಇಲ್ಲಿವರೆಗೂ? ಇಲ್ಲ ಬಾಸು, ಆ್ಯಕ್ಚುಲಿ ಒಂದು ಪರ್ಫೆಕ್ಟ್ ಗಿಫ್ಟ್ ಅಂತ ಏನೂ ಕೊಟ್ಟಿಲ್ಲ. ಮತ್ತೆ ಇವಾಗ ಕೊಡು, ಆಗೋಗುತ್ತೆ. ಅವಳಿಗೇನಿಷ್ಟನೋ ತಿಳ್ಕೊಂಡು ಚೆನ್ನಾಗಿರೋದೇನಾದ್ರು ಕೊಡಬೇಕು. ಆಲ್ ದ ಬೆಸ್ಟ್. ನೋಡು, ಅವಳೇ ಕಾಲ್ ಮಾಡ್ತಿದ್ದಾಳೆ. ಹಾಯ್. ಹೌದು, ಅಮ್ಮನ ಹತ್ರ ಹೋಗಿದ್ಯಾ? ನಾನು ಹೇಳಿದರೆ ಹೇಗೋ ನೀನು ನಂಬಲ್ಲ. ಆಂಟಿ ಕಾಲ್ ಮಾಡಿದಾಗ ನೀನೇ ಕೇಳು. ಸರಿ ಬಿಡು. ಕಾವ್ಯ, ನಿನ್ಗೇನಿಷ್ಟ? ನಂಗೆ ತುಂಬ ಇಷ್ಟಗಳಿದ್ದಾವೆ. ಅದರಲ್ಲಿ ನಿಂಗೆ ಯಾವ ಇಷ್ಟ ಬೇಕೋ ಹೇಳು, ಹೇಳ್ತೀನಿ. ಅಂದ್ರೆ ಜನರಲ್ ಆಗಿ. ಜನರಲ್ ಆಗಿ ಅಂದರೆ ನೀನಂದ್ರೆ ಇಷ್ಟ. ಹಾಗಲ್ಲ, ಇವಾಗ ಅಮ್ಮನಿಗೆ ಹ್ಯಾಂಡ್ ಬ್ಯಾಗ್ ಇಷ್ಟ, ನನಗೆ ವಾಚಸ್ ಇಷ್ಟ, ಹಾಗೆ ನಿನಗೇನಿಷ್ಟ? ಹೀಗೆ ಕೇಳ್ತಿದ್ಯಾ ಅಂದರೆ ನನಗೇನಾದರೂ ಗಿಫ್ಟ್ ಕೊಡಬೇಕು ಅನ್ಕೊಂಡಿದ್ಯಾ ವಿಜಿಲು? ನೀನು ತುಂಬ ಜಾಸ್ತಿನೇ ಯೋಚನೆ ಮಾಡ್ತಿದ್ಯಾ? ಮೊದಲೇಳು. ನನಗೂ ವಾಚಸ್ ಅಂದ್ರೇ ಇಷ್ಟ. ಓಯ್, ನಾನು ವಾಚಸ್ ಇಷ್ಟ ಅಂತ ಹೇಳಿದಕ್ಕೆ ನೀನು ವಾಚಸ್ ಇಷ್ಟ ಅಂತ ಹೇಳ್ತಿದ್ಯಾ? ಇವಾಗ ನೀನು ಊಹೆ ಮಾಡ್ಕೋತಿದ್ಯಾ. ನಂಗೆ ನಿಜವಾಗ್ಲೂ ವಾಚಸ್ ಅಂದರೆ ಇಷ್ಟ. ಬೇಕಾದ್ರೆ ನಾನು ಅಮೆಝಾನ್ ಕಾರ್ಟ್ನಲ್ಲಿ ಹೋಗಿ ನೋಡು, ಬರೀ ವಾಚಸ್ ಇರ್ತಾವೆ. ಕಾರ್ಟ್ ಆ್ಯಡ್ ಮಾಡ್ಕೊಳ್ಳೋದಷ್ಟೇನಾ? ತಗೊಳ್ಳೋದು ಇದೆಯಾ? ನಮಗೂ ಜಾಬ್ ಸಿಕ್ಕಿದ್ಮೇಲೆ ತಗೋತೀವಿ ಬಿಡಪ್ಪ. ಆದರೆ ನಿಜ ಹೇಳು, ನನಗೇನಾದರೂ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ಯಾ? ಹಾಗಿದ್ರೆ ಹೇಳು, ನನ್ನ ವಾಚ್ ಲಿಸ್ಟ್ ಎಲ್ಲ ಶೇರ್ ಮಾಡ್ತೀನಿ. ನೀನು ಅದರಲ್ಲಿ ಯಾವ್ದು ಕೊಡ್ಸಿದ್ರೂ ನಂಗೆ ಓಕೆ. ಕಾವ್ಯ, ನೀನು ನನ್ನ ಮೇಲೆ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ಯಾ ಅಂತ ಅನ್ನಿಸ್ತಾ ಇಲ್ವಾ ನಿನಗೆ? ಸರಿ, ಮತ್ತೆ ಈ ಡೀಟೇಲ್ಸ್ ಎಲ್ಲ ಯಾಕೆ ಕೇಳಿದೆ? ಅಂದರೆ ಆಫೀಸಲ್ಲಿ ಕೇಳಿದ್ರು ಆ್ಯಕ್ಚುಲಿ ನಿಮ್ಮ ಕಾವಿಂಗ್ ಏನಿಷ್ಟ ಅಂತ. ಅವಾಗ ನಂಗೆ ಅನ್ನಿಸ್ತು ನಂಗೆ ನಿನ್ನ ಬಗ್ಗೆ ಏನೂ ಗೊತ್ತೇ ಇರೋಲ್ಲ ಅಂತ, ಅದಕ್ಕೆ ಕೇಳಿದೆ. ನಿಮ್ಮ ಆಫೀಸಲ್ಲಿ ಇಂಥ ವಿಷಯ ಮಾತಾಡೋಕ್ಕೂ ಟೈಮ್ ಇರುತ್ತಾ? ಅಂದರೆ ಲಂಚ್ ಟೈಮಲ್ಲಿ ಫ್ರೀ ಇರುವಾಗ ಹಾಗೆ ತಮಾಷೆ ಮಾಡ್ತಾ ಇರ್ತೀವಿ. ಮೊದಲೇ ನಮಗೆ ಸಿಗೋ ಒಂದೇ ಒಂದು ಓತ್ಲಾ ಟೈಮ್ ಅದು. ಹೌದಾ? ಅಷ್ಟಕ್ಕೂ ಟೈಮೇ ಸಿಗಲ್ಲ ಗೊತ್ತಾ ಕಾವ್ಯ. ಊರು ಬಿಟ್ಟು ಊರು, ಅದರಲ್ಲೂ ಉಸಿರಾಡೋದಕ್ಕೂ ಟೈಮ್ ಇಲ್ದಷ್ಟು ಕೆಲಸ. ಸಾಕಾಗೋಗಿದೆ ನಂಗಂತೂ ಇಲ್ಲಿ. ನಿಜವಾಗ್ಲೂನಾ? ನೀನು, ಅಮ್ಮ, ನಮ್ಮ ಟೆರೆಸ್ಸು, ಇವನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಬಂದ್ಬಿಡೋಣ ಅಂತ ಅನ್ಸುತ್ತೆ, ಆದರೆ ಲೀವ್ಸೇ ಕೊಡ್ತಿಲ್ಲ. ಅಮ್ಮಂಗೆ ಹುಷಾರಿಲ್ಲದೆ ಇದ್ದಾಗಲೂ ತುಂಬ ಟ್ರೈ ಮಾಡಿದೆ, ಆದರೆ ಕೊಡಲಿಲ್ಲ. ಇಲ್ಲಿ ನಾವು ಕೂಡ ನಿನ್ನ ತುಂಬ ಮಿಸ್ ಮಾಡ್ಕೋತಿದ್ದೀವಿ ವಿಜುಲು. ಹೇ, ಒಂದು ಕೆಲಸ ಮಾಡೋಣ. ಏನದು? ನಾನು ನಿನ್ಗೊಂದು ಪ್ಲೇ ಲಿಸ್ಟ್ ಶೇರ್ ಮಾಡ್ತೀನಿ. ಇಬ್ಬರು ಒಂದೇ ಸರಿ ಆ ಪ್ಲೇ ಲಿಸ್ಟ್ ಪ್ಲೇ ಮಾಡ್ತಾ ಸಾಂಗ್ ಕೇಳೋಣ. ಆವಾಗ ಇಬ್ಬರು ಪಕ್ಕದಲ್ಲೇ ಕೂತ್ಕೊಂಡು ಒಂದೇ ಇಯರ್ಫೋನಲ್ಲಿ ಸಾಂಗ್ ಕೇಳ್ತಾ ಮಾತಾಡ್ತಿರೋ ಹಾಗಿರುತ್ತಲ್ವಾ? ನಿಜವಾಗ್ಲೂ ಇದು ವರ್ಕೌಟ್ ಆಗೋ ಪ್ಲಾನೇನಾ? ಏನೋ ಯಾರಿಗೆ ಗೊತ್ತು. ಆದರೆ ಆಗಲಿ ಹೋದ್ರೆ ಹೋಗ್ಲಿ, ಫಸ್ಟ್ ಟ್ರೈ ಆದರೂ ಮಾಡೋಣ ಅಲ್ವಾ? ಸರಿ. ಹಾಗಿದ್ರೆ ನಾನೊಂದು ಪ್ಲೇ ಲಿಸ್ಟ್ ಶೇರ್ ಮಾಡ್ತೀನಿ. ಸ್ಟಾರ್ಟ್ ಅಂತ ಮೆಸೇಜ್ ಹಾಕ್ತಿದ್ದಂಗೆ ಸ್ಟಾರ್ಟ್ ಮಾಡು, ಸರಿನಾ? ಓಕೆ. ಸ್ಟಾರ್ಟ್. ಪ್ರಥಮಂ ಪ್ರೇಮಂ ಬಂಧನಂ ವರುಣಂ ವರ್ಷಂ ದ್ಯೋತಕಂ. ಪ್ರಥಮಂ ಪ್ರೇಮಂ ಬಂಧನಂ ವರುಣಂ ವರ್ಷಂ ದ್ಯೋತಕಂ.
ಈ ಹಾಡಲ್ಲಿ ಎಷ್ಟು ಫೀಲ್ ಇದೆ ಅಲ್ಲ. ಹೌದು ಲಕ್ಕಿ, ತುಂಬ ಫೀಲ್ ಇದೆ. ಇವ್ರ ಫೀಲ್. ಅಣ್ಣ ಸ್ವಲ್ಪ ಸಾಂಗ್ ಆಫ್ ಮಾಡ್ತೀರಾ? ತಲೆ ನೋವ್ತಾ ಇದೆ. ಲಕ್ಕಿ, ಇನ್ಮೇಲಿಂದ ನಿಮ್ಮ ಕಾವ್ಯನ ನಮ್ಮ ಜೊತೆ ಬರಬೇಡ ಅಂತ ಹೇಳ್ತೀಯಾ? ನಮ್ಗೆ ಯಾಕೆ ಡಿಸ್ಟರ್ಬೆನ್ಸ್ ಹೇಳು? ಸರಿ, ನಾನು ಹೇಳ್ತೀನಿ. ಏನೇ ನೈಟ್ ಮಲ್ಗಿಲ್ವಾ? ಇಲ್ಲಿ ಮಲ್ಕೋತಾ ಇದೆಯಾ? ನೈಟ್ ಎಲ್ಲ ವಿಜಯ್ ಜೊತೆ ಮಾತಾಡೋದ್ರಲ್ಲೇ ಆಗೋಯ್ತು. ಮತ್ತೆ ನಿನ್ನ ವಿಜಯ್ ಮಧ್ಯದಲ್ಲಿ ಮಲ್ಕಣ್ಣ ಹೇಗೆ? ನಿನ್ನ ಮುಖ. ವಿಜಯ್ ನಾನು ತುಂಬ ಮಿಸ್ ಮಾಡ್ಕೋತಿದ್ದಾನಂತೆ, ಅದಕ್ಕೆ ನಿದ್ದೆ ಬಂದರೂ ತಡ್ಕೊಂಡು ಚಾಟ್ ಮಾಡಿದೆ. ನಿನ್ನ ವಿಜಯ್ ಪ್ಲೇಸಲ್ಲಿ ನಾನು ರಾಜಿ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಕೇರಳದಲ್ಲಿ ಇರ್ತಿದ್ದೆ ಗೊತ್ತಾ? ಅದೇನಾದರೂ ಕಲಾಸಿ ಪಾಳ್ಯನ ಹೋಗಿ ಗಂಟೆಲಿ ವಾಪಸ್ ಬರೋಕೆ? ಕೇರಳ ಕಣೋ, 1 ದಿನ ಆಗುತ್ತೆ ಹೋಗೋಕೆ. ಕೇರಳ ಆದರೂ ಬಂದ್ಬಿಡ್ತಾನೆ ಲಕ್ಕಿ. ಹೌದು, ನಾನಾಗಿದ್ರೆ ಹೋಗ್ತೀನಿ. ನಿಂಗೂ ಅಷ್ಟು ಲವ್ ಇದ್ರೆ ನೀನು ಹೋಗು. ಅಮ್ಮ, ಇವ್ಳು ಕೇಳಾಗೋರೆ ನಂಗೂ ರಾಜಿಗೆ ಡಿಸ್ಟರ್ಬೆನ್ಸೇ ಇರಲ್ಲ. ಲೇ, ಹೇಳಿದ ಅರ್ಥ ಆಯ್ತಲ್ವಾ? ಜಾಸ್ತಿ ಓವರ್ ಮಾಡಬೇಡ, ಹೇಳ್ದಾಗ ಮಾಡು. ಹಾಂ ಸರಿ. ಸರಿ, ನೀನು ಹೋಗು. ಮಾವಯ್ಯ, ನೀವು ಕೇರಳಗೆ ಹೋಗಿದ್ದೀರಾ? ಏನಕ್ಕೋ? ಮೊದಲು ಹೇಳಿ ಮಾವಯ್ಯ. ಹೋಗಿಲ್ಲ. ಅಯ್ಯೋ, ಎಷ್ಟೊಂದು ಮಿಸ್ ಮಾಡ್ಕೊಂಡಿದ್ದೀರಾ ಮಾವಯ್ಯ. ಎಷ್ಟು ಚೆನ್ನಾಗಿದೆ ಗೊತ್ತಾ? ನಿಮ್ಮ ಯೂತಲ್ಲಿ ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ಹಾಂ, ನಿಮ್ಮ ಅಪ್ಪನಿಗೆ ಹೇಳಿ ಒಂದೊಳ್ಳೆ ಫ್ಯಾಮಿಲಿ ಟ್ರಿಪ್ ಹೋಗೋಣ ಬಿಡು. ಅದಾದಂಗೆ ಬಿಡಿ. ಕಾವ್ಯನೂ ನಿಮ್ಮ ಥರನೇ ಚಾನ್ಸ್ ಮಿಸ್ ಮಾಡ್ಕೊಳ್ತಾ ಇದ್ದಾಳೆ ಅಷ್ಟೇ. ಅದೇನೋ? ಏನು ಚಾನ್ಸು? ಅವಳಿಗೆ ಕಾಲೇಜಲ್ಲಿ ಏನೋ ಟ್ರಿಪ್ ಅಂತೆ ಮಾವಯ್ಯ. ನೀವು ಒಪ್ಕೋತಿರೋ ಇಲ್ವೋ ಅಂತ ನೋ ಅಂದ್ಲಂತೆ. ಕಾವ್ಯ, ಕಾವ್ಯ. ಹಾಂ ಅಪ್ಪ. ಏನು, ಕಾಲೇಜಲ್ಲಿ ಏನೋ ಟ್ರಿಪ್ ಇದ್ರೆ ಹೋಗಲ್ಲ ಅಂದಂತೆ? ಹೌದು ಅಪ್ಪ, ಅಂದರೆ ತುಂಬ ದೂರ ಇದೆ. ನೀವು ಒಪ್ಕೋತೀರೋ ಇಲ್ವಾ ಅಂತ. ಎಷ್ಟಕ್ಕೆಲ್ಲ ಒಪ್ಕೊಂಡಿದ್ದೀನಿ, ಇದೊಂದಕ್ಕೆ ಒಪ್ಕೊಳ್ಳಲ್ಲ ಅನ್ನ. ಅದು ಅಲ್ಲದೆ ಕಾಸ್ಟ್ ಕೂಡ ಜಾಸ್ತಿನೇ ಇದೆ ಅಪ್ಪ. ಅದೇನಮ್ಮ, ಅದು ನಾನು ನೋಡ್ಕೋತೀನಿ. ಮತ್ತೆ ಈ ಥರ ಚಾನ್ಸ್ ಯಾವಾಗ ಬರುತ್ತೋ ಏನೋ. ಹೋಗಿ ಹಾಯಾಗಿ ಎಂಜಾಯ್ ಮಾಡು. ನಾಳೆ ಅಮೌಂಟ್ ಕೊಡ್ತೀನಿ, ಕಾಲೇಜಿಗೆ ಕಟ್ಬಿಡು, ಸರಿನಾ? ಸರಿ ಅಪ್ಪ, ನಿಮ್ಮಿಷ್ಟ. ಎಲ್ಲಿ ನೋಡು, ನಿಮ್ಮಮ್ಮನ ಒಂದ್ಸಲಿ ಕೇಳ್ಬಿಡು. ಓಕೆ ಅಪ್ಪ. ಏನು, ಕೇರಳನಾ? ಅಷ್ಟು ದೂರ ಹೋಗ್ಬೇಕಾ? ಅದು ಫ್ರೆಂಡ್ಸ್ ಜೊತೆ? ಅಯ್ಯೋ ಬೇಡ. ಅಮ್ಮ ಏನಮ್ಮ ನೀನು? ಅಪ್ಪ ಒಪ್ಕೊಂಡ್ಮೇಲೂ ಬೇಡ ಅನ್ನಲ್ಲ. ಅಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಒಳ್ಳೆ ಅಮ್ಮ ಅಲ್ವಾ ಅಮ್ಮ? ಪ್ಲೀಸ್ ಅಂತಿದ್ದೀನಲ್ಲ. ಸರಿ. ಅಮ್ಮಯ್ಯ, ಆದರೆ ಡೈಲಿ ವಿಡಿಯೋ ಕಾಲ್ ಮಾಡೋದು ಮರಿಬಾರ್ದು, ಸರಿನಾ? ಸರಿ ಸರಿ. ಅಮ್ಮಯ್ಯ, ಅನ್ಕೊಂಡಿದ್ದ ಕೆಲಸ ಆಯ್ತು. ನನಗೂ ಲೈನ್ ಕ್ಲಿಯರ್ ಆಯ್ತು. ಏನು? ಏನೂ ಇಲ್ಲ. ಹೌದು, ನಿನ್ ವಿಜಯ್ ಗೊತ್ತಿಲ್ದೇನೆ ಹೆಂಗ ಹೋಗ್ತೀಯಾ? ಹೇಗ್ ಸರ್ಪ್ರೈಸ್ ಕೊಡ್ತೀಯಾ? ಅಲ್ಲಿ ಯಾರಾದ್ರೂ ಗೊತ್ತಾ ನಿಂಗೆ? ಇದಾನೆ ಒಬ್ಬ. ಯಾರು? ಹೇಗಿದೆ ಕಾವ್ಯ ಕೇರಳ? ಹೊಸದಾಗಿದೆ. ಹೀಗೆ ಬ್ಯಾಕ್ ವಾಟರ್ಸ್ ಯಾವತ್ತೂ ನೋಡೇ ಇಲ್ಲ. ಇನ್ನೂ ಒಳ್ಳೊಳ್ಳೆ ಪ್ಲೇಸಸ್ ಇದೆ ಇಲ್ಲಿ ನೋಡೋಕ್ಕೆ. ಹಾಂ, ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಸೇವ್ ಮಾಡ್ಕೊಂಡಿದ್ದೀನಿ, ಎಲ್ಲೆಲ್ಲಿಗೆ ಹೋಗಬೇಕು ಅಂತ. ಓ, ಹಾಗಿದ್ರೆ ಪ್ರೀ ಪ್ಲ್ಯಾನ್ ಆಗೇ ಬಂದಿದ್ಯಾ ಅನ್ನೋ? ಹಾಂ. ಆಗೋ, ನಿಮ್ಮ ಹುಡುಗನೇ ಕಾಲ್ ಮಾಡ್ತೀಯಾನೆ, ರೂಮಿಗೆ ಬಂದಿಯಾನೆ ಅನ್ಸುತ್ತೆ. ಫೋನ್ ಎತ್ಬೇಡ ಅಣ್ಣ, ಡೈರೆಕ್ಟಾಗಿ ಹೋಗಿ ಸರ್ಪ್ರೈಸ್ ಕೊಡೋಣ. ಓಕೆ. ಬಾಸು, ಸಡನ್ ಆಗಿ ನನಗೆ ಲೀವ್ ಅಪ್ರೂವ್ ಆಗಿದೆ. ಟ್ರೈನ್ ಕೂಡ ಇವಾಗಲೇ ಇದೆ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ಕೀಸ್ನ ಹೊರಗಡೆ ಶೂನಲ್ಲಿ ಇಟ್ಟಿದ್ದೀನಿ, ತಗೋ ಆಯ್ತಾ?